ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಗು ಮಡ್ಲಲ್ಲಿದೆಯಲ್ಲ, ಆ ಆರತಿ ತಟ್ಟೆ ತಗೊಳ್ಳಿ. ಓಕೆ ವಿಶಾಲ್, ನಾನು ಕೊಡ್ತೀನಿ ಇರು. ಅಲ್ಲ, ಕಣ್ಯಾಕಷ್ಟು ದೊಡ್ಡದಾಗಿ ಬಿಟ್ಕೊಂಡು ನೋಡ್ತಿದ್ಯಾ ತಿಲೋತ್ತಮ? ಆರತಿ ತಗೋ. ಕಣ್ಗೊತ್ಕೊಳ್ಳಿ ಅತ್ಗೆ. ಕಣ್ಣಿಗೊತ್ಕೋಬೇಕು ಅಂತ ನಮಗೆ ಗೊತ್ತು. ಬೆಳಿಗ್ಗೆ ಇದ್ಯಾವ ಪೂಜೆ ಅಂತ ತಿಳ್ಕೊಬೋದಾ? ಮೊದ್ಲು ನನ್ ಮಗ್ಳನ್ನ ಅವಳು ಯಾಕೆ ಎತ್ಕೊಂಡು ಹೋದ್ಲು ಅಂತ ಹೇಳಕ್ ಹೇಳಿ. ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ. ಯಾಕೋ ಟೆನ್ಷನ್ ಮಾಡ್ಕೋತೀಯ? ಗಾನವಿ ನನ್ನ ಮಗಳಾಗಿದ್ರೆ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಚಿಕ್ಕ ಮಗು ಮೇಲೆ ರೇಗಾಡೋಷ್ಟು ಕೆಟ್ಟವನ ನೀನು ವಲ್ಲಭ. ಮಗು ಮೇಲಲ್ಲ, ಎತ್ಕೊಂಡು ಬಂದವ್ರ ಮೇಲೆ. ವಲ್ಲಭ, ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಾ? ಟಿಫನ್ನು ಮಾಡೋಕೆ ಮೊದಲೇ ನನ್ನ ತಮ್ಮನ ಮಗಳನ್ನ ಎತ್ಕೊಂಡು ಬಂದು ಮಂಗಳಾರತಿ ಮಾಡಿದ್ಲಲ್ಲ ನಿನ್ನ ಮಿಸ್ಸಸ್ಸು. ಬ್ರೋ, 5 ನಿಮಿಷಕ್ಕೂ ಗಾನವಿ ನನ್ನ ಮಗಳು ಅಂತ ನೆನಪು ಮಾಡಬೇಡಿ. ನೀವ್ಯಾಕ್ರಿ ಹಿಂದೆ ಮುಂದೆ ನೋಡ್ತಿದ್ದೀರಾ? ಮೊದ್ಲು ಹೋಗಿ ಗಾನವಿನ ಎತ್ಕೊಳ್ಳಿ. ಯಾಕೆ? ನೀನ್ ಹೋದ್ರೆ ನಿನ್ ಕೆನ್ನೆ ಊದ್ಕೊಳತ್ತೆ ಅಂತನಾ? ಹಾಗೇನಿಲ್ಲ, ಬೆಳಗ್ಗೆನೆ ಜಗಳ ಮಾಡಿದ್ರೆ ಇಡೀ ದಿನ ಮೂಡ್ ಆಫ್ ಆಗತ್ತೆ ಅಂತ ಸುಮ್ನೆ ಇದ್ದೀನಿ. ಯಾರೂ ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಾನವಿನ್ ನಾನೇ ಕೊಡ್ತೀನಿ. ಹೋಗು ಗಾನವಿ, ಸುಮ್ಮನೆ ಹತ್ರ ಹೋಗು. ಯಾರೋ ಬೇರೆಯವ್ರ ಹತ್ರ ಮಗುಗೆ ಹೋಗು ಅನ್ನೋ ಥರ ಸುಮನನ ಹತ್ರ ಹೋಗು ಅಂತಿದ್ಯಲ್ಲ. ಅಮ್ಮನ ಹತ್ರ ಹೋಗು ಅಂತ ಹೇಳ್ಬೋದಲ್ವಾ ನಯನಿ? ಹೇಳಲ್ಲ. ಯಾಕೆ? ನನಗೆ ಹೇಳಬೇಕು ಅನ್ಸ್ದಾಗ ಹೇಳ್ತೀನಿ. ತಿಲೋತ್ತಮ, ನಯನಿ ನಿನ್ನ ನೋಡೇ ಕಲ್ತಿರೋದು. ನೀನು ಕೂಡ ನಯನಿ ಏನಾದ್ರೂ ವಿಷಯ ಕೇಳಿದ್ರೆ ಹೇಳಬೇಕು ಅನಿಸ್ದಾಗ ಹೇಳ್ತೀನಿ ಅಂತೀಯಲ್ಲ. ಹೌದು ಮಾಮ್, ಯಾವ ವಿಷಯದ ಬಗ್ಗೆ ನೀವಿಬ್ರು ಮಾತಾಡ್ಕೋತಿದ್ದೀರಾ? ಇವ್ರಿಬ್ರು ಮಾತಾಡ್ತಾ ಇಲ್ಲ ವೇಶ್, ಫೈಟ್ ಮಾಡ್ತಾ ಇದಾರೆ. ಇಬ್ರು ಮಧ್ಯೆ ಬೆಂಕಿ ಗಡ್ಡಿ ಹಾಕಿದ್ರೆ ದಗ್ ಅಂತ ಹತ್ಕೊಳತ್ತೆ. ಏನೋ ಒಂದ್ ಬಿಡೆ, ಬಿಸಿ ಕಾಯಿಸ್ಕೊಂಡ್ರೆ ಆಯ್ತು. ಮಾವ, ನೀವು ಪಂಚ್ ಡೈಲಾಗ್ ಹೊಡಿಬೇಡಿ, ಹಲ್ಲು ಉದ್ರೋಗುತ್ತೆ. ಗಾನವಿ, ನೀನ್ ದೊಡ್ಡ ಮಾತ್ರ ಹೋಗೋಕ್ ಮುಂಚೆ ನಂಗೆ ಹೇಳ್ಬೇಕು ತಾನೆ? ಸುಮನಾ, ಮಾತು ಬರ್ದೇ ಇರೋ ಮಗು ಹತ್ರ ಮಾತಾಡು ಅಂತಿದೆಯಲ್ಲ. ಅತ್ರು ನಂಗೆ ಗೊತ್ತಾಗತ್ತೆ ವಿಶಾಲ್ ಬಾವಾ.
ನೈನಿ ಎತ್ಕೊಂಡ್ರೆ ಮಾತ್ರ ಗಾನವಿ ಅಳೋದಿಲ್ಲ. ಸುಮನ ಅಳ್ತಾಳೆ ಬ್ರೋ. ಅವೆಲ್ಲ ಬೇಡ. ನನ್ ಮಗುನ ಎತ್ಕೋಬೇಕಾದ್ರೆ ಮೊದ್ಲು ನನ್ ಪರ್ಮಿಷನ್ ತಗೋಬೇಕು ಅಂತ ನಿಮ್ ಅತ್ತಿಗೆಗೆ ಹೇಳಿ. ಅದೆಲ್ಲ ಬೇಕಾ? ಹೋಗ್ಲಿ, ನನ್ ಮಗ್ಳಿಗೇನಾದ್ರೂ ಆದ್ರೆ ಅವಳೇ ಜವಾಬ್ದಾರಿ ಅಂತ ಬರ್ದ್ಕೊಡಕ್ ಹೇಳಿ. ಏನಮ್ಮ, ನಿನಗೆ ನೀನೇ ಏನೇನೋ ಊಹಿಸ್ಕೊಂಡು ಯಾಕೆ ಚಿಂತೆ ಮಾಡ್ತೀಯಾ? ಅಷ್ಟಕ್ಕೂ ನೈನಿ ಗಾನವಿ ತಂಟೆಗೆ ಬರ್ದೇ ಇದ್ರೆ ಯಾವ ಗಲಾಟೆನೂ ಆಗಲ್ಲ ಅಲ್ವಾ? ಒಂದ್ ಮಾತು ಕೇಳೋದಕ್ಕೆ ಸಂಕೋಚ ಯಾಕೋ? ಮಕ್ಳಿಲ್ಲ ಅಂದಾಗ ತಂಗಿ ಮಗುನ ಎತ್ಕೋಬೇಕಾದ್ರೂ ಒಂದ್ ಮಾತ್ ಕೇಳೋದು ಒಳ್ಳೇದೇ ನೈನಿ. ಗಾನವಿ 4 ಗಂಟೆಗೆ ಹೇಳ್ತಾಳೆ ಅಂತ ನಿಮಗ್ ಗೊತ್ತಾ? ಅವಾಗಿಂದ ನಿದ್ದೆ ಮಾಡ್ದೆ ಒಬ್ಳೆ ಆಡ್ಕೋತಾಳೆ ಅಂತ, ಹಸ್ವಾದ್ರೆ ಅಳ್ತಾಳೆ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ? ಬೆಡ್ರೂಮಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇದ್ರೆ ನಮ್ಗೆ ಗೊತ್ತಾಗತ್ತೆ. ತಿಳ್ಕೊಳ್ಬೇಕು ವಲ್ಲಭವ. ನಾವು ಮಕ್ಕಳನ್ನ ಹೆತ್ರೆ ಸಾಲ್ದು, ಅದ್ರ ಲಾಲ್ನೆ ಪಾಲ್ನೆನೂ ನೋಡ್ಕೋಬೇಕು. ನೀನ್ ನೋಡ್ಕೊಳ್ಳೋದಕ್ಕೆ ಮಗು ಇಲ್ಲ, ಗೊಂಬೆ ಯಾವುದೋ ಇರ್ಬೇಕಲ್ಲ? ಅಲ್ಲ ಅಲ್ಲ, ಗಿಳಿ, ಪ್ಯಾರೆಟ್ ಬಿಟ್ಟು ಇನ್ನೇನಿದೆ? ಏಯ್ ಸಖಿ, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನೋ. ಬೇರೆಯವ್ರಿಗೆ ಇಷ್ಟ ಆಗಲ್ಲ ಅನ್ನೋದು ಅರ್ಥ ಆಗಲ್ವಾ? ಸಜೆಷನ್ಸ್ ಕೊಡ್ತಿರ್ಬೇಕಾದ್ರೆ ತನ್ನ ಪರಿಸ್ಥಿತಿ ಬಗ್ಗೆನೂ ಸ್ವಲ್ಪ ನೆನ್ಪು ಮಾಡ್ಕೊ ಅಂತ ಹೇಳ್ತಿದ್ದೀನಿ ವಿಶಾಲ್. ನೈನಿ ಬಗ್ಗೆ ಮಾತಾಡೋ ಅರ್ಹತೆ ನಿನಗೆ. 1 ನಿಮಿಷ ಯಜಮಾನ್ರೆ. ಇಂಥ ಸಂಬಂಧ ಇಲ್ದಿರೋರು ಆಡೋ ಮಾತ್ಗೆ ನೀವ್ಯಾಕೆ ಸೀರಿಯಸ್ ಆಗ್ತೀರಾ? ನಾನ್ ಕೊಡ್ತೀನಿ ರೀ ಇವ್ರಿಗೆ ಸರಿಯಾದ ಉತ್ತರ. ಮೊದಲು ಅತ್ತೆಗೆ ಆನ್ಸರ್. ನನಗೆ ಮಗು ಇಲ್ಲ ಅಂತ ಹೇಳ್ಬೇಡಿ. ಜನ್ಮ ಕೊಟ್ಟಿದ್ದೀನಿ, ಇಲ್ಲಿ ಇಲ್ಲ ಅಂತ ಹೇಳ್ಬಾರ್ದು. ಯಾಕೆ? ಗಾನವಿನ ನನ್ನ ಮಗು ಅಂದ್ರೆ ಏನ್ ತಪ್ಪಿದೆ? ಅದು ಹೇಗಾಗುತ್ತೆ? ವಿಶಾಲ್ ಯಜಮಾನ್ರನ್ನ ಕಂದ ಮಗನೇ ಅಂತ ಕರೆಯೋ ನೀವು ಅವ್ರನ್ನ ಮಗ ಅಂತ ನೀವು ಅನ್ಕೊಂಡಿಲ್ವಾ? ಯಾಕೆ ಅನ್ಕೊಳಲ್ಲಮ್ಮ, ಚೆನ್ನಾಗಿ ಅಂದ್ಕೋತಾಳೆ. ಗಾನವಿ ವಿಷಯದಲ್ಲೂ ಕೂಡ ಅಷ್ಟೇ. ನೆಕ್ಸ್ಟ್ ಯಾರಮ್ಮ? ವಲ್ಲಭವ. ಏನಂದ್ರಿ? ಬೆಡ್ರೂಮ್ ಹೋಗ್ತಿರೋದ್ರಿಂದ ಯಾವ ವಿಷಯನೂ ತಿಳಿಯಲ್ವಾ? ಎಷ್ಟು ಜನದ ಸಂಸಾರನ ಹಾಳು ಮಾಡಕ್ ನೋಡ್ತೀರಾ? ವಾಟ್ ಇಸ್ ದಿಸ್? ಪೂರ್ತಿಯಾಗಿ ಮಾತಾಡಕ್ ಬಿಡಿ. ಎಲ್ಲೋ ನಿಮಗೆ ಯಾವುದೋ ರೂಮಲ್ಲಿ ಸಿಕ್ಕಿರೋ ರಬ್ಬರ್ ಗೊಂಬೆನಾ ಸಖಿ ಬೇಬಿ? ನೆಕ್ಸ್ಟ್ ಸುಮನ. ಏನ್ ಸುಮನ, ಗಾನವಿ ನನ್ನ ಹತ್ರ ಬರೋಕ್ಕೂ ಮುಂಚೆ ನಿನಗೆ ಹೇಳ್ಬೇಕಾ? ಮಾತು ಬರ್ದೇ ಇರೋದ್ರಿಂದ ಅಳ್ಬೇಕಾ? ಮಕ್ಕಳನ್ನ ಅಳದೇ ಇರೋ ಹಾಗೆ ನೋಡ್ಕೊಳ್ಳೋಳೆ ತಾಯಿ. ನೀನಿಲ್ಲಷ್ಟೇ ಅಲ್ಲ,
ಬೆಡ್ ಮೇಲೆ ಮಲ್ಕೊಂಡಾಗ ಕೂಡ ನಿನ್ ಕಾಲಲ್ಲಿ ಚಪ್ಪಲಿ ಇರುತ್ತೆ. ಮೈ ಮರ್ತು ನಿನ್ ಲೋಕದಲ್ಲಿ ನೀನು ರೂಮಲ್ಲಿ ಮಲ್ಗಿರ್ಬೇಕಾದ್ರೆ ಗಾನವಿ ಆಡ್ತಿದ್ದಾಳೋ ಪಾಪ ಹಸುವಾಗಿ ಅಳ್ತಿದ್ದಾಳೋ ಒಂದು ಗೊತ್ತಾಗಲ್ಲ. ನೀನು ಒಬ್ಬ ತಾಯಿನಾ? ಹಾಗಿದ್ದಾಗ ಹೆರ್ಬಾರ್ದಾಗಿತ್ತು. ಮಕ್ಕಳಿಲ್ದೇ ಇರೋ ನನಗೂ ಮಕ್ಕಳಾಗಿರೋ ನಿನ್ಗೂ ಏನೇ ವ್ಯತ್ಯಾಸ? ನೆಕ್ಸ್ಟ್ ಯಾರಮ್ಮ? ಹಾ, ಇವತ್ತಿಗಿಷ್ಟು ಸಾಕು ಚಿಕ್ಕಪ್ಪ. ಆಟೋಮೆಟಿಕ್ ಆಗಿ ಅವ್ರಿಗೆ ಬೇಕಾದವ್ರಿಗೂ ಅರ್ಥ ಆಗಿರುತ್ತೆ ಬಿಡಿ. ಕರೆಕ್ಟ್. ಸ್ವಲ್ಪ ಶ್ರದ್ಧೆಯಿಂದ ನೀವುಗಳು ಚಿಕ್ಕ ಮಕ್ಕಳ ಕಡೆ ಗಮನ ಕೊಡಿ. ಡ್ಯಾಡ್, ಇಲ್ಲಿ ಮನೇಲಿ ಏನು ನಡೀತಿದೆ ಅನ್ನೋ ವಿಷಯ ನೈನಿನೇ ಹೇಳೋವರೆಗೂ ನಮ್ಗಂತೂ ಒಂದೂ ಗೊತ್ತಾಗೋದೇ ಇಲ್ಲ. ಹಾಗಿರುವಾಗ ಇವ್ರ ಜೀವನದಲ್ಲಿ ಏನು ನಡೀತಿದೆ ಅನ್ನೋದು ಹೇಗೆ ತಿಳಿಯುತ್ತೆ ಹೇಳಿ? ವಿಕ್ರಾಂತ್, ಸ್ವಲ್ಪ ಸುಮ್ಮನಾಗಿ ಹೇಳೋ. ಶೋರ್ ಬ್ರೋ. ಸುಮನ ನಡಿ. ಅದನ್ನ ನೀವೇ ನನಗೆ ಹೇಳ್ಬೇಕಾಗಿಲ್ಲ. ಹಲೋ, ಇನ್ನು ಯಾಕೆ ಹಾಗೆ ನಿಂತಿದ್ದೀರಾ? ನನ್ನ ಸೊಸೆ ನೈನಿ ಪುಳಿಯೋಗರೆ ಮಾಡಿದಾಳೆ. ತಿನ್ನು ಹೋಗಿ. ಡ್ಯಾಡ್, ಅವರೆಲ್ಲ ಆಮೇಲೆ ತಿಂತಾರೆ ಅನ್ಸುತ್ತೆ. ನೀವು ಬನ್ನಿ, ಸಕ್ಕರೆ ಪೊಂಗಲ್ ತಿನ್ನೋಣ. ಸಕ್ಕರೆ ಪೊಂಗಲ್ಲ? ನಡಿ ನಡಿ. ಯಜಮಾನ್ರೆ, ಸ್ವಲ್ಪ ಕಾಫಿ ಮಾಡ್ಕೊಂಬರ್ಲಾ? ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವ್ರು ಕೊಟ್ಟಿರೋ DNA ರಿಪೋರ್ಟ್ ತಗೊಂಬ. ಕೆಲ್ಸಕ್ಕೆ ಬಾರ್ದಿರೋದನ್ನ ತಗೊಂಡು ಏನು ಮಾಡ್ತೀರಾ? ಲ್ಯಾಬ್ನವರು ಕಷ್ಟಪಟ್ಟು ಕೊಟ್ಟಿರೋ ರಿಪೋರ್ಟು ಕೆಲ್ಸಕ್ಕೆ ಬರಲ್ಲ ಅಂತ ಹೇಗೆ ಹೇಳ್ತೀಯಾ? ಕಷ್ಟಪಟ್ಟಿರೋದು ಲ್ಯಾಬ್ನವ್ರಲ್ಲ ಯಜಮಾನ್ರೆ. ಮತ್ತೆ ನೀನು ಕಷ್ಟಪಟ್ಟ್ಯಾ? ಹಾಂ, ನಾನು ಹೌದು ಅಂತಾನೆ ಅಂತೀನಿ. ನನ್ನ ಉಗುರು, ಪಾಪು ಉಗುರು, ನನ್ನ ಕೂದಲು, ಗಾನವಿ ಕೂದಲು ಇಷ್ಟ ಬಂದಾಗೆ ಕಟ್ ಮಾಡ್ಕೊಂಡು ಹೋಗಿದ್ಯಾ? ಹೇಗಂದ್ರೆ ಹಾಗೆ ಕಟ್ ಮಾಡಿಲ್ಲ ಯಜಮಾನ್ರೆ, ತುಂಬಾ ಎಚ್ಚರಿಕೆಯಿಂದನೇ ಮಾಡಿದ್ದೀವಿ. ಕೊನೆಗೆ ಏನಾಯ್ತು ಹೇಳು? ನಿನ್ನ ಅನುಮಾನ 0 ಆಯ್ತು. ವಿಕ್ರಾಂತೆ ತಂದೆ ಅಂತ ಪ್ರೂವ್ ಆಯ್ತಾ ಇಲ್ವಾ? ಗೊತ್ತಾಯ್ತು ಗೊತ್ತಾಯ್ತು. ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಯಾಕೆ 2 ಸಲ ಹೇಳ್ತಿದ್ಯಾ? ನನಗೆ ಕೋಪ ಮಾಡ್ಕೋಬೇಡ ಅಂತೀರಾ, ಆದ್ರೆ ನೀವೇ ಮಾಡ್ಕೊಂಡಿದ್ದೀರಾ. ಶಾಂತಿ ಅಶಾಂತಿ ಒಬ್ಬರು ಸೊತ್ತಲ್ಲ ಅಂತ ಈಗ ಗೊತ್ತಾಯ್ತು. ನೀನೇನೆ. ನಾನಿಲ್ಲಿ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಿನಗೆ ನಗು ಬರ್ತಾ ಇದೆಯಾ? ನೀನ್ ನಕ್ರೆ ಚೆನ್ನಾಗಿ ಕಾಣಿಸ್ತೀಯ ಅಂತ ನೀವೇ ಹೇಳ್ತಿರ್ತೀರಲ್ಲ. ನಾನಿ ಬಿ ಸೀರಿಯಸ್. ಮೊದ್ಲೇ ನಾನು ಹುಬ್ಕಂಡು ಹಾಕೋತೀನಿ ಅಂತಿರ್ತೀರಾ, ಸೀರಿಯಸ್ ಆಗಿ ಮುಖ ಮಾಡ್ಕೊಂಡ್ರೆ ಮುಖ ಊದಿರೋ ತರ ಕಾಣಿಸುತ್ತೋ ಏನೋ. ಸೀರಿಯಸ್ ಆಗಿರು ಅಂತಂದ್ರೆ ಕಣ್ಣು ದೊಡ್ಡದಾಗಿ ಬಿಟ್ಕೊಂಡು ಮೂಗನ್ನ ಹಂಪರಿಸಿ ಇಲ್ಲಿ ನಿಂತ್ಕೋ ಅಂತ ಹೇಳಿಲ್ಲ. ಮತ್ತೆ ಹೇಗ್ ನೋಡ್ಬೇಕು ಯಜಮಾನ್ರೆ? ನಾನಿ, ನಿನಗೆ ಎಲ್ಲ ಗೊತ್ತಿದೆ, ಆದ್ರೆ ಬೇಕು ಅಂತಲೇ ಮಾಡ್ತಿದ್ಯಾ. ಹೌದು, ನಿಮ್ಮ ಹೆಂಡತಿಗೆ ಎಲ್ಲನೂ ಗೊತ್ತು, ಎಲ್ರ ಬಗ್ಗೆನೂ ಗೊತ್ತು. ನನ್ನ ಗಂಡಂಗೆ ಏನೂ ಗೊತ್ತಿಲ್ಲ ಅಂತಿರೋದು. ಎಲ್ರೂ ನಂಬಿಡ್ತಾರೆ. ಇದೆಂಥ ಕಾಲ ಅಂತ ಗೊತ್ತಿಲ್ವಾ ನಿಮಗೆ? ಸ್ವಂತ ಅಣ್ಣ ತಮ್ಮಂದ್ರೆ ಒಬ್ರಿಗೊಬ್ರು ಮೋಸ ಮಾಡ್ಕೊಂಡಿರ್ತಾರೆ. ನಾನಿ, ಇನ್ನೊಬ್ಬರ ಜಗಳ ನಮ್ಗೆ ಯಾಕೆ ಹೇಳು? ನಿನ್ ವಿಷಯ ಹೇಳು. ರಿಪೋರ್ಟಲ್ಲಿ ನೆಗೆಟಿವ್ ಬಂದಿದ್ಯಾ ಇಲ್ವಾ? ನೀವು ತೋರಿಸಿದ ರಿಪೋರ್ಟಲ್ಲಿ ಹಾಗಿರೋದು. ನಾನೊಂದು, ನೀನೊಂದು,
ಇನ್ಸ್ಪೆಕ್ಟರ್ ಒಂದು, ಹೀಗೆ 10 ರಿಪೋರ್ಟ್ ಬರಲಿಲ್ಲ. ಬಂದಿದ್ದು ಒಂದೇ ಒಂದು, ಅದರಲ್ಲಿ ಇದ್ದಿದ್ದು ನೆಗೆಟಿವ್. ಯಜಮಾನ್ರೆ, ಒಂದು ಮಾತು ಹೇಳ. ನೆಗೆಟಿವ್ ಅಂತ ಬಂದರೂ ಕೂಡ ಕೆಲವು ಸಂದರ್ಭದಲ್ಲಿ ಸಂತೋಷ ಪಡೋದು ಕೇವಲ ಇಂಥ ರಿಪೋರ್ಟ್ಗಳಿಂದನೇನೋ. ಹಾಗೆ ನೆಗೆಟಿವ್ ಮನುಷ್ಯರು, ಪಾಸಿಟಿವ್ ಮನ್ಸುಗಳು ಇವೆರಡರ ವ್ಯತ್ಯಾಸ ಗುರ್ತಿಡಿದ್ರೆ ಯಾರು ಯಾವ ಆಸೆಯಿಂದ ನಟಿಸ್ತಿದ್ದಾರೋ ನಿಮಗೆ ಕೂಡ ಅರ್ಥ ಆಗುತ್ತೆ. ಯಾರು ನಾಟಕ ಮಾಡ್ತಿದ್ದಾರೆ ಹೇಳು? ಇಲ್ಲಿರೋರೆಲ್ಲರೂ, ನಾನು, ನೀವು, ನಿಮ್ಮ ತಿಲೋತ್ತಮ ಅಮ್ಮ, ವಿಕ್ರಾಂತ್ ಅವರು, ಅವ್ರ ಅಣ್ಣ, ಹೀಗೆ ಒಬ್ರಲ್ಲ, ಎಲ್ಲರೂ ಅವ್ರ ಪಾತ್ರಕ್ಕೆ ತಕ್ಕಾಗ ಅವರು ಚೆನ್ನಾಗಿ ನಾಟಕ ಮಾಡಿ ಅಮ್ಮಯ್ಯ ಈ ದಿನ ದಾಟಿದ್ವಲ್ಲ, ಗಂಡಾಂತರ ದಾಟ್ಕೊಂಡ್ಬಂದ ಹಾಗೆ ವರ್ತಿಸ್ತಾ ಇದ್ದಾರೆ. ನೈನಿ ನೋಡು, ಗಾನವಿ ವಿಷಯಕ್ಕೆ ಬಂದ್ರೆ ನೀನು ಯಾಕೆ ಹೀಗೆ ನಡ್ಕೋತಿದೀಯ ಅಂತ ಕೇಳಿದಾಗ ಕೋಪಿಸ್ಕೋತೀಯ ನೀನು. ಸ್ವಲ್ಪ ತಾಳ್ಮೆಯಿಂದಿರಿ, ಒಳ್ಳೆ ದಿನಗಳು ಬರುತ್ತೆ. ಇಂಡೈರೆಕ್ಟ್ ಆಗಿ ಯಾವ ವಿಷಯವಾಗಿ ಮಾತಾಡ್ ಹೋದ್ಲು? ಸುಮನಾ, ಹಾಲ್ ರೆಡಿ ಮಾಡ್ತಾ ಇದೀಯಾ? ಹೌದತ್ತೆ. ನಿಮಗೆ ಕಾಫಿ ತಗೊಂಡ್ ಬರ್ಲಾ? ಅಯ್ಯೋ ಬೇಡಪ್ಪ, ಜಾಸ್ತಿ ಕುಡಿದ್ರೆ ಹೀಟ್ ಆಗ್ಬಿಡುತ್ತೆ. ಹೋಗ್ಲಿ, ಜ್ಯೂಸ್ ತಗೊಂಡ್ ಬರ್ಲಾ? ಏನು ಬೇಡ ಸುಮನಾ, ಕೇಳಿದ್ದಕ್ಕೆ ಥ್ಯಾಂಕ್ಸ್. ನೋಡಿದ್ರ ಆಂಟಿ, ಸುಮನಾ ತನ್ನ ಮಗುಗೆ ಹಾಲ್ ಕುಡಿಸ್ಬೇಕು ಅನ್ಕೋತಿದ್ರು ಅತ್ತೆ ನೀವ್ ಬಂದಿದ್ದಕ್ಕೆ ಪಾಪ ಏನ್ ಬೇಕು ಅಂತ ಅವಳು ಕೇಳ್ತದಾಳೆ. ನಿಮ್ ಸೇವೆ ಮಾಡೋದಕ್ಕೆ ನಿಮ್ ಸೊಸೆ ಮುಂದಿರ್ತಾಳೆ. ಸುಮನನ್ಗೆ ಮೂಗಿನ ಮೇಲೆ ಕೋಪ ಇದ್ರೂ ವಿಶಾಲವಾದ ಮನ್ಸಿದೆ ಕಣೋ. ನಾನೇನು ನೈನಿನೇ ಒಳ್ಳೆವಳು ಅನ್ಕೊಂಡಿದ್ದೆ ಮಾಮ್. ಅದ್ಯಾಕ್ ಬಾಬಾ ಹಾಗೆ ಹೇಳ್ತೀರಾ? ನಾನ್ ಕೆಟ್ಟೋಳು ಅಂತ ನಿಮ್ಮ ಉದ್ದೇಶ? ಚಚ, ನನ್ನ ಉದ್ದೇಶ ಅದಲ್ಲ ಸುಮನಾ. ಮತ್ತೆ ಸುಮನಾ, ಈ ವಲ್ಲಭನ್ಗೆ ಹೇಳಕ್ಕೆ ಗೊತ್ತಾಗಲ್ಲ. ನಯನಿ ಗಾನವಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಳೆ ಅಂತ ಅವಳನ್ನ ಹೊಗಳ್ತಾ ಇದ್ದಾನೆ. ನನ್ ಮಗ್ಳ ಬಗ್ಗೆ ನಮ್ಮ ಅಕ್ಕ ಯೋಚಿಸಿದಾಳೆ ಅಂದ್ರೆ ನಾನ್ ನಂಬಲ್ಲ. ನಾನು ಹೇಳಿಲ್ವಾ ಸುಮನಾ ನಂಬಲ್ಲ ಅಂತ? ನೀವು ಅವಳಿಗೆ ಪೇಪರ್ಸ್ ತೋರ್ಸೋವರೆಗೂ ಅವಳು ನಂಬಲ್ಲ ಆಂಟಿ. ಯಾವ ಪೇಪರ್ಸ್? ಇತ್ತಗೋ ಸುಮನಾ, ನೋಡು. ಏನ್ ಪೇಪರ್ಸ್ ಇದು? ಗಾನವಿಗೇನಾದ್ರೂ ತೊಂದರೆ ಆದ್ರೆ ಆನ್ ಸ್ಪಾಟ್ 25 ಕೋಟಿ ಬರೋ ತರ ಇನ್ಶೂರೆನ್ಸ್ ಮಾಡಿಸಿದಾಳೆ. ಯಾರತ್ತೆ ಮಾಡಿಸಿದ್ದೆ ಇನ್ಶೂರೆನ್ಸ್? ಹೇಳದ್ನಲ್ಲ, ನಿಮ್ಮಕ್ಕ ನಯನಿ. ಯಾಕೆ ಯಾಕೆ ಅಂತ ಕೇಳ್ತಿಲ್ಲ ಸುಮನಾ. ನಿನ್ ಮಗು ಪ್ರಾಣಕ್ಕೆ ಬೆಲೆ ಕಟ್ಟಿದಾಳೆ. ಈ ಮನೆಗೆ ಮೊಮ್ಮಗಳಾಗಿರೋಂತ ನಿನ್ ಮಗಳು ಗಾನವಿಗೆ 25 ಕೋಟಿನ? ಇದು ಕಮ್ಮಿ ಅಂತ ಅನಿಸ್ತಿಲ್ವಾ? ಏಯ್, 100 ಕೋಟಿಗಾದ್ರೂ ಇನ್ಶೂರೆನ್ಸ್ ಮಾಡಿಸ್ಬೋದು. ಆದ್ರೆ ನಯನಿ ತನ್ಮೇಲೆ ಡೌಟ್ ಬರಬಾರ್ದು ಅಂತ ಬೇಕು ಅಂತಾನೆ 25 ಕೋಟಿ ಮಾಡಿಸಿದಾಳೆ. ಅಂದ್ರೆ ನಾಳೆ ಏನಾದ್ರೂ ನನ್ ಮಗುಗೇನಾದ್ರೂ ಆದ್ರೆ ಅವಳಿಗೆ ಅಪಾಯ ಇರೋದನ್ನೋ ಹೇಳ್ದೆ ಸ್ಮಾರ್ಟ್ ಆಗಿ ಮೊದ್ಲೇ ಇನ್ಶೂರೆನ್ಸ್ ಮಾಡಿಸಿ ಆ ದುಡ್ಡನ್ನೆಲ್ಲ ಅವಳು ತಗೋಬೇಕು ಅಂತಿದ್ದಾಳ. ಕರೆಕ್ಟ್ ಸುಮನಾ. ನೋಡಿದ್ರ ಸುಮನಾ ಎಷ್ಟು ಚೆನ್ನಾಗಿ ಗೆಸ್ ಮಾಡಿದ್ಲು ಅಂತ?
ಹೌದಲ್ವಾ ಆಂಟಿ? ಸುಮನಾಗೆ ನಮ್ಗಿಂತ ಜಾಸ್ತಿ ಬುದ್ಧಿ ಇದೆ. ಇಷ್ಟು ಫಾಸ್ಟಾಗಿ ಅರ್ಥ ಮಾಡ್ಕೋತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಮಾಡೋದು ಅನಾಚಾರ ಮನೆ ಮುಂದೆ ದೊಡ್ಡ ಬೃಂದಾವನ ಅಂತೆ. ಇದನ್ ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಬುಕ್ಕಲ್ಲಿ ಓದಿದ್ದೆ. ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಸುಮನ? ಏನ್ ಮಾಡ್ಬೇಕತ್ತೆ? ನಯನಿನ ಪ್ರಶ್ನೆ ಮಾಡು. ಯಾಕೆ ಹೀಗ್ ಮಾಡ್ದೆ ಅಂತ ದಬಾಯಿಸು. ನನ್ ಮಗು ಮೇಲೆ ನಿನಗೇನ್ ಹಕ್ಕಿದೆ ಅಂತ ಲೆಫ್ಟ್ ಅಂಡ್ ರೈಟ್ ತಗೊಂಡೆ ಅನ್ಕೋ, ಆಮೇಲೆ ನಿನ್ ತಂಟೆಗ್ ಬರಲ್ಲ. ಸುಮನ, ಈ ಹಾಲ್ನ ನಾವು ಕುಡ್ಸ್ ಬರ್ತೀವಿ, ನೀನ್ ಹೊರಡು. ಸರಿ ಆಯ್ತು ಬಾವಾ.